ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಫ್ಯಾಬ್ರಿಕ್ಕಿಂದ ಹೇಗೆ ಹೇರ್ ಕ್ಲಿಪ್ ಮಾಡೋದು ಅಂತ ನೋಡುವ. ಇದಕ್ಕೆ ಕಾಟನ್ ಕ್ಲೋತ್ ತಗೊಂಡ್ರೆ ಒಳ್ಳೆಯದು. ನಾನು ಕಾಟನ್ ತಗೊಂಡಿದ್ದೇನೆ. ಇದು 7x24 ಇಂಚಸ್ ಇದೆ. ಇದು 2.5x6 ಇಂಚಸ್ ಇದೆ. ಬ್ಯಾರೆಟ್ಟೆ ಕ್ಲಿಪ್, ಸ್ಕೇಲ್, ಇರೇಸರ್ ಮಾರ್ಕರ್, ಗ್ಲೂ ಗನ್. ಈಗ ಹೇರ್ ಕ್ಲಿಪ್ ಹೇಗೆ ಮಾಡೋದಂತ ನೋಡುವ. ಅರ್ಧ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಎಂಡಲ್ಲಿ 1.5 ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ 1.5 ಮಾರ್ಕ್ ಮಾಡಿಕೊಂಡು ಈ ಎಡ್ಜಿಗೆ ನಾವು ಜಾಯಿಂಟ್ ಮಾಡಬೇಕು. ಅದೇ ರೀತಿ ಈ ಸೈಡ್ನಲ್ಲೂ 1.5 ಇಂಚ್ ಮಾರ್ಕ್ ಮಾಡಿ ಜಾಯಿಂಟ್ ಮಾಡಿ ಇಲ್ಲಿಂದ ಹಿಡಿದು ಇಲ್ಲಿ ಒಂದು 1/2 ಇಂಚ್ ಬಿಡುವ ಹಾಗೆ ಇಲ್ಲಿ ಸ್ಟಿಚ್ ಮಾಡಿ, ಇಲ್ಲಿ ಫೋಲ್ಡ್ ಮಾಡಿ, ಇಲ್ಲೊಂದು ಮಾರ್ಕ್ ಮಾಡಿ, ಇಲ್ಲಿ 1 ಇಂಚ್, ಇಲ್ಲಿ 1 ಇಂಚ್ ಬಿಡಬೇಕು. ಯಾಕಂದರೆ ಓಪನ್ ಮಾಡಿ ಉಲ್ಟಾ ತಿರುಗಿಸಲಿಕ್ಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಸ್ಟಿಚ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಸ್ಟಿಚ್ ಮಾಡಿಕೊಂಡು ಬರುವ. ಈಗ ನಾವು ಇದರಲ್ಲಿರುವಂಥ ಎಕ್ಸ್ಟ್ರಾ ಭಾಗಗಳನ್ನ ಕಟ್ ಮಾಡಿಕೊಳ್ಬೇಕು. ಇದನ್ನು ಉಲ್ಟಾ ಮಾಡಿಕೊಳ್ಳಿ. ಹೀಗೆ ಉಲ್ಟಾ ಮಾಡಿಕೊಂಡು ಈಚೆ ಕಡೆ ಇದೆಯಲ್ಲ ಇದನ್ನು ಕೂಡ ಉಲ್ಟಾ ಮಾಡಿಕೊಳ್ಳಿ. ಉಲ್ಟಾ ಮಾಡಿ ಆದಮೇಲೆ ಒಂದು ಪೇಂಟ್ ಬ್ರಷ್ ಸಹಾಯದಿಂದ ಕಾರ್ನರನ್ನು ಅಷ್ಟು ಶಾರ್ಪ್ ಮಾಡಿಕೊಳ್ಳಿ. ಅದೇ ರೀತಿ ಈ ಸೈಡ್ನಲ್ಲೂ ಶಾರ್ಪ್ ಮಾಡಿಕೊಳ್ಳಿ. ಹೀಗೆ ಮಡಿಚ್ಕೊಂಡು ಸೂಯಿಂಗ್ ಥ್ರೆಡ್ ತಗೊಂಡು ಇದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು. ರನ್ನಿಂಗ್ ಸ್ಟಿಚ್ ಹಾಕಿದ ಮೇಲೆ ಟೈಟಾಗಿ ಎಳೆದು ಇಲ್ಲಿ ಹೀಗೆ ರೌಂಡಾಗಿ ಒಂದು 4 ಸಲ ಸುತ್ತಿ ಇಲ್ಲಿ ಎಲ್ಲಿಯಾದರೂ ತಗೊಂಡು ಲಾಕ್ ಮಾಡಿ ಬಿಡಬೇಕು. ನಾವು ಇದನ್ನು ಯಾವ ಸೈಡಲ್ಲಿ ಬೇಕಾದರೂ ಕ್ಲಿಪ್ ಹಾಕ್ಬೋದು. ಈ ಸೈಡು ಹಾಕ್ಬೋದು, ಈ ಸೈಡು ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಕ್ಲಿಪ್ ಇದು ಬ್ಯಾರೆಟ್ಟೆ ಕ್ಲಿಪ್ ಹೇಳ್ತಾರೆ ಇದಕ್ಕೆ. ಇದು ಇಲ್ಲಿ ಸೈಡಲ್ಲಿ 2 ಹೋಲ್ ಇರ್ತದೆ ನೋಡಿ, ಇಲ್ಲಿ 2 ಸೈಡಲ್ಲಿ ಹೋಲ್ ಇದೆ. ಈ ಥರದೇ ತಗೊಳ್ಬೇಕು, ಯಾಕಂದರೆ ಗ್ಲೂ ಹಾಕಬೇಕಾದ್ರೆ ಅದು ಈಸಿಯಾಗಿ ನಿಲ್ತದೆ. ಹೀಗೆ ಇಲ್ಲಿ ಗ್ಲೂ ಗನ್ ಹಾಕಿ
ಇದನ್ನು ನಾವು ಅಟ್ಯಾಚ್ ಮಾಡಬೇಕು. ಇಲ್ಲಿ ಕೂಡ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಗ್ಲೂ ಹಾಕಿದ್ರಲ್ಲಿ ಈ ಹೋಲ್ ಮೇಲೆ ಈ ಥರ ಬರಬೇಕು. ಇದು ಹೇರ್ ಬೌನ ಸೆಂಟರ್ ಹೇಗೆ ಮಾಡೋದಂತ ನೋಡುವ. ಇದು 2.5 ಇಂಚ್ ಮತ್ತು 6 ಇಂಚ್ ತಗೊಂಡಿದ್ದೇವಲ್ಲ, ಅದನ್ನು ಹೀಗೆ ಇಲ್ಲಿ ಫೋಲ್ಡ್ ಮಾಡಿ, ಇಲ್ಲಿನೂ ಫೋಲ್ಡ್ ಮಾಡಿ, ಮತ್ತೆ ವಾಪಸ್ ಹೀಗೆ ಫೋಲ್ಡ್ ಮಾಡಿ ಕ್ಲಿಪ್ನ ಓಪನ್ ಮಾಡಿ ಇಲ್ಲಿಂದ ತಗೊಂಡು ಈ ಕ್ಲಿಪ್ ಒಳಗೆ ಈ ಸ್ಪೇಸ್ ಇದೆ ನೋಡಿ, ಈ ಕ್ಲಿಪ್ನ ಒಳಗೆ ಹಾಕಿ ನಾವು ಸ್ಟಿಚ್ ಮಾಡಿ ಬಿಡಬೇಕು. ನೋಡಿ, ಕ್ಲೋತಿಂದ ಮಾಡಿದಂಥ ಹೇರ್ ಕ್ಲಿಪ್ ರೆಡಿ ಆಯಿತು. ಇದು ಹೇಗೆ ಹಾಕಿದ ಹೇಗೆ ಕಾಣ್ತದೆ ಅಂತ ಹಾಕಿ ತೋರಿಸ್ತೇನೆ.